ರಣಬೇಟೆ ಆರಂಭ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸಂಗತಿಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇನ್ನೂ ಹಲವಾರು ಸಂಗತಿಗಳಿವೆ. ಯಾಕಂದರೆ ಈಗಾಗಲೇ ಟಾರ್ಗೆಟ್ ಪಾಯಿಂಟ್ಸ್ಗಳು ಯಾವ್ಯಾವುದು ಅನ್ನೋದನ್ನು ಭಾರತ ಸಿದ್ಧ ಮಾಡಿ ಇಟ್ಕೊಂಡಿದೆ. ಆಜ್ಞೆ ಬರ್ತಿದ್ದಂಗನೇ ಸೇನೆ ನುಗ್ಗುವಂಥದ್ದು ಗ್ಯಾರಂಟಿ. ಆದರೆ ಅದಕ್ಕೆ ತಕ್ಕ ಹಾಗೆ ನೋಡಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳು. ಇದು ಕೇವಲ ಏನು ಅಂದರೆ ನಾನು ಅದಕ್ಕೆ ಹೇಳ್ತಾ ಇದ್ದೆ, ಬೇರೆ ಬೇರೆ ರೀತಿಯ ಯುದ್ಧಗಳನ್ನು ಮಾಡಲಿಕ್ಕೆ ಭಾರತ ಸಜ್ಜಾಗಿದೆ. ಒಂದು ನೀರಿನ ಯುದ್ಧ ಆಗಿರ್ಬೋದು, ಜಲಯುದ್ಧ. ಇನ್ನೊಂದೇನು ಅಂತಂದರೆ ಈ ರೀತಿ ನೋಡಿ ಈ ಸೈಬರ್ ಯುದ್ಧ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಈಗ ಭಾರತ ರೆಡಿ ಆಗಿರುವಂಥದ್ದು. ಎರಡನೇ ಸಂಗತಿ ಏನಪ್ಪ ಅಂದರೆ ಒಳಗಡೆನೇ ಇರುವಂಥ ಆ ವೈಮನಸ್ಸುಗಳಿದಾವಲ್ಲ, ಆ ವೈಮನಸ್ಸುಗಳ ಶಕ್ತಿಯನ್ನು ಜಾಸ್ತಿ ಮಾಡೋದು. ಈಗಾಗಲೇ ನಾವು ನೋಡ್ತಾ ಇದ್ವಿ, ಆ ಮುಸುಕುಧಾರಿ ಬಂದು ಅವನ್ಯಾನೋ ಎತ್ತುಬಿಟ್ಟ, ಈ ಮುಸುಕುಧಾರಿ ಬಂದು ಇವ್ರ್ಯಾರನ್ನೋ ಕೊಂದುಬಿಟ್ಟ ಅನ್ನುವಂಥದ್ದು ಇದೆಯಲ್ಲ, ಅಂಥ ಪ್ರಕರಣಗಳು ಪಾಕಿಸ್ತಾನದಲ್ಲಿ ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನೊಂದು ಕಡೆಗೆ ಯಾರ್ಯಾರು ಪ್ರತ್ಯೇಕತಾವಾದದ ಕೂಗನ್ನು ಎಬ್ಬಿಸಿದಾರಲ್ಲ, ಎಕ್ಸಾಂಪಲ್ ಬಲೂಚಿಸ್ತಾನ್, ಅಂಥ ಕೂಗುಗಳು ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಪಾಕಿಸ್ತಾನವೇ ಡಿವೈಡ್ ಆದರೂ ಕೂಡ ಅಚ್ಚರಿ ಇಲ್ಲ. ಇದೆಲ್ಲದರ ಜೊತೆಗೆ ಏನಾದರೂ ತಡವು ಬಿಟ್ಟರೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀವಿ ಅಂತ ಸಜ್ಜಾಗಿರುವಂಥ ಸೇನೆ. ಬನ್ನಿ ಪಿ ವಿ ಹರಿ ಇದ್ರ ಬಗ್ಗೆ ಏನಂತಾರೆ ನೋಡೋಣ. ಸರ್, ನಾವು ಹೇಳ್ತಾ ಇದ್ವಿ ಏನು ಅಂದರೆ ಈ ರೀತಿ ಈ ಪರ್ಮಿಷನ್ ಸಿಕ್ಕ ತಕ್ಷಣ ದಾಳಿಗೆ ಸಜ್ಜಾಗಿರಬೇಕು. ಜೊತೆಗೇನೆಂದರೆ ಈಗ ಪಾಕಿಸ್ತಾನವೇನು ಸುಮ್ಮನಿಲ್ಲ, ಅದು ಕೂಡ ತನ್ನ ಶಕ್ತಿ ಪ್ರದರ್ಶನ ಏನು ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಖಂಡಿತ. ಹೀಗಾಗಿ ಈಗ ನಾವು ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದ್ವಿ. ತಾವು ಸೇನೆಯಲ್ಲಿ ಇದ್ದಂಥವ್ರು, ಯಾವ ರೀತಿ ಭಾರತದ ಸೇನೆ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿದೆ ಸರ್? ಇದು ಆ್ಯಕ್ಚುಲಿ ಕನ್ವೆನ್ಷನಲ್ ವಾರ್ಫೇರ್ ಮುಂಚಿಂದಲೂ ಮಹಾಭಾರತ ರಾಮಾಯಣ ಕಾಲದ ಎಲ್ಲ ನಾವೊಂದು ಅದ್ರ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳ್ತೇನೆ ನಾನು. ಎಲ್ಲದಕ್ಕಿಂತ ಮುಂಚೆ ಇನ್ಫೆಂಟ್ರಿ ಅಂದರೆ ಕಾಲ್ದಳ ಹೋಗೋದಕ್ಕಿಂತ ಮುಂಚೆ ಅಶ್ವದಳ ಹೋಗುತ್ತೆ. ಅಶ್ವದಳ ಈ ರೀತಿ ಅದಾದಮೇಲೆ ಎನಿಮಿಯನ್ನು ಸಾಫ್ಟ್ ಮಾಡಿದ ನಂತರ ಇನ್ಫೆಂಟ್ರಿ ನುಗ್ಗಬೇಕದು. ಎಲ್ಲಿವರೆಗೆ ಎನಿಮಿ ಸಾಫ್ಟ್ ಆಗೋದಿಲ್ಲ, ಈ ನಮ್ಮಲ್ಲಿ ಕ್ಯಾಜುಯಾಲಿಟಿ ಜಾಸ್ತಿ ಆಗಬಾರ್ದು. ಇದು ಕನ್ವೆನ್ಷನಲ್ ವಾರ್. ಇದು ಕಂಪ್ಲೀಟ್ ಪ್ರಪಂಚದ ಎಲ್ಲ ಕಡೆ ಇದೇ ವಾರ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ. ಈಗ ನಾವು ಸದ್ಯಕ್ಕೆ ಆರ್ಮಿ, ಏರ್ಫೋರ್ಸ್, ನೇವಿ ಈ ಮೂರು ಪಾಕಿಸ್ತಾನವನ್ನು ಸುತ್ತುವರೆದಾಯಿತು. LOCಯಲ್ಲಿ ನಮ್ಮ ಫೈರಿಂಗ್ ನಿಷೇಧವಾಗಿತ್ತು. ಸೀಸ್ ಫೈರಿಂಗ್ ಟ್ರೀಟಿ ಮುಗಿಯಿತು. ಯಾಕೆಂದರೆ ಎರಡು ಕಡೆ ಫೈರಿಂಗ್ ಸ್ಟಾರ್ಟ್ ಆಗಿದೆ. ನನಗೆ ಗೊತ್ತಾಗಿದೆ. ಈಗ ಎಲ್ಲ ಫೈರಿಂಗ್ ಸ್ಟಾರ್ಟ್ ಆಗಿದೆ. ಬಂಕರ್ಸ್ ಟು ಬಂಕರ್ ಅವರೆಲ್ಲದಕ್ಕೂ ಸಜ್ಜಾಗಿದ್ದಾರೆ. LOCಗಳ ಹಿಂದೆ ಆರ್ಟ್ಲರಿ ಗನ್ಸ್ಗಳಿದೆ. ಆರ್ಟ್ಲರಿ ಗನ್ಸ್ ಹಿಂದ್ಗಡೆ ಟ್ಯಾಂಕ್ಸ್ಗಳಿರ್ತದೆ. ಅದು ಹಿಂದೆ ನಮ್ಮ ಏರ್ಫೋರ್ಸ್ ಇರ್ತದೆ. ನೆವ್ವಿಯ ಸಮುದ್ರದಲ್ಲಿ ಕಣ್ಗಾವಲು ನಡೀತಿರ್ತದೆ. ಇದೆಲ್ಲ ಆಗೋದಕ್ಕಿಂತ ಮುಂಚೆ ನಾವು ಉತ್ತರ ನಾರ್ದರ್ನ್ ಸೆಕ್ಟರ್, ವೆಸ್ಟರ್ನ್ ಸೆಕ್ಟರ್ ಪಂಜಾಬ್, ಈಸ್ಟರ್ನ್ ಸೆಕ್ಟರ್ ಬಾಂಗ್ಲಾದೇಶಿಂದು, ಅವರು ಸದರ್ನ್ ಸೆಕ್ಟರ್ ಈ ಅರೇಬಿಯನ್ ಸಿ ಮತ್ತು ಹಿಂದೂ ಮಹಾಸಾಗರ ಮತ್ತು ಬೇ ಆಫ್ ಬೆಂಗಾಲ್, ಇದನ್ನು ನಾವು ಈ ಪರ್ಯಾಯ ದ್ವೀಪದಲ್ಲಿ ನಾವು ಇಂಡಿಯಾ ಇಸ್ ಎ ಪರ್ಯಾಯ ದ್ವೀಪ, ಪೆನಿನ್ಸುಲಾ. ಇದನ್ನು ಫಸ್ಟ್ ನಾವು ಸಾಲಿಡಿಫೈ ಮಾಡಿಕೊಂಡು ಅವರ ದುಸ್ಸಾಹಸ ಏನಾದರೂ ಮಾಡಿದರೆ ಅಲ್ಲಿ ಅವ್ರನ್ನ ತಡೆಗಟ್ಬೋದು. ಸೊ ಇದೆಲ್ಲ ಕ್ಲಿಯರಾಗಿ ಓಕೆ ಸಿಗ್ನಲ್ ಬಂದ ನಂತರ ನಾವು ನುಗ್ಗಲಿಕ್ಕೆ ಬಿಲ್ಕುಲ್ ರೆಡಿ ಇರ್ತೇವೆ. ನಾವು ನುಗ್ಗೋದಕ್ಕಿಂತ ಮುಂಚೆ ಮುಂಚೆ ಹೇಳಿದಾಗೆ ಟಾರ್ಗೆಟ್ಸ್ಗಳನ್ನು ನಾವು ಸೆಲೆಕ್ಷನ್ ಯೋಚನೆ ಮಾಡಬೇಕು. ಅವರ ಡಿಸಿಪ್ಷನ್ ಅಂತೀವಿ. ಡಿಸಿಪ್ಷನ್ ಅಂತ ಹೇಳಿದ್ರೆ ನಮಗೆ ಮೋಸ ಮಾಡೋದು, ಇಲ್ಲೇನೋ ಇದ್ದಂಗೆ ತೋರಿಸ್ಕೊಳ್ಳೋದು. ಆ್ಯಕ್ಚುಲಿ ಅದು ಅಲ್ಲಿಲ್ಲ, ಬೇರೆ ಕಡೆ ಇರ್ತದೆ. ಈ ರೀತಿ ನಾವು ಇಂಟೆಲಿಜೆನ್ಸನ್ನು ಸೆಟಲೈಟ್ ದ್ವಾರ ಬೇರೆ ಬೇರೆ ಲೋಕಲ್ಸು ಕೆಲವ್ರನ್ನ ಬಿಟ್ಟು ಕೆಲವರು ಇದು ಮಾಡಿ ನಾವು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಿರ್ತೀವಿ. ಈಗ ಲೇಟೆಸ್ಟ್ ಅವ್ರ ಡಿಪ್ಲಾಯ್ಮೆಂಟ್ ಎಲ್ಲಿದೆ, ಅವರ ಗನ್ಗಳು ಎಲ್ಲಿದೆ, ಅವರ ಟ್ಯಾಂಕ್ಸ್ಗಳೆಲ್ಲಿದೆ, ಅವರ ಏರ್ ಬೇಸಸ್ಗಳೆಲ್ಲಿದೆ, ಅವರ ಪ್ಲ್ಯಾನ್ಗಳು ಏನು ರೀತಿ ಆಗ್ತಾಯಿದೆ. ಕಾರ್ಗಿಲ್ ಟೈಮಲ್ಲಿ ಜನರಲ್ ಮುಷರಫ್ ಮಾತಾಡಿದ್ದನ್ನು, ವಾರ್ ರೂಮಿಂದ ಮಾತಾಡಿದ್ದನ್ನು ನಮ್ಮ ಜನಗಳು ಇದು ತೆಗೆದಿದ್ದಾರೆ. ಅವನ ಮಾತನ್ನು ನಾನು ಕಾರ್ಗಿಲ್ ವಾರ ಆಗಿದ್ದ ಕೂಡಲೇ ನೋಡಿದೆ ನಾನು, ಅವನು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತೇಳಿ. ಸೊ ನಮ್ಮಲ್ಲಿ ಕೆಪಾಸಿಟಿ ಇದೆ ನಮ್ಮ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದವರು. ಅದೇ ರೀತಿ ಅವರು ಟ್ರೈ ಮಾಡ್ತಾರೆ. ಅವ್ರು ಟ್ರೈ ಮಾಡಿ ನಮ್ಮನ್ನು ಒಟ್ರಾಸಿ ಅವರ ಒಂದು ಚೀಪ್ ಕ್ವಾಲಿಟಿ ಅವ್ರದ್ದು ಗೊತ್ತು ನಿಮಗೆ. ಚೀಪ್ ಅಂದರೆ ಭಾಳ ಚೀಪ್ ಜನಗಳವರು. ಅವರು ಇದೇ ನಮ್ಮ ಇಲ್ಲಿ ಲೋಕಲ್ಸ್ಗಳನ್ನೆಲ್ಲ ISI ಏಜೆನ್ಸಿಗಳು ಇದು ಮಾಡಿ ಅದು ಮಾಡಿ ಸುಳ್ಳು ಹಬ್ಬಿಸಿ ಅಲ್ಲಿ ಇಲ್ಲಿ ಬ್ಲಾಸ್ಟ್ಗಳು ಮಾಡಿಸಿ ಇಲ್ಲಿ ನಾವು ಉರಿಬೇಕಿಲ್ಲಿ, ನಾವು ಇಲ್ಲಿ ಉರಿದು ನಮ್ಮ ಅಟೆನ್ಷನ್ ಡೈವರ್ಟ್ ಆಗಬೇಕು. ಅದನ್ನು ಮಾಡ್ತಾರೆ ಈಗ. ಅದನ್ನು ನಾವು ಎಲ್ಲ ಆಫೀಸಸ್ಗಳಲ್ಲಿ, ಎಲ್ಲ ಸ್ಕೂಲ್ಗಳಲ್ಲಿ ನಾವು ಅದನ್ನು ಚೆನ್ನಾಗಿ ರಕ್ಷಣೆ ಇಟ್ಕೋಬೇಕು ಇನ್ನು ಮೇಲೆ. ಓಕೆ ಪ್ರೇಮಶೇಖರ್ಜಿ, ಕಳೆದ ಬಾರಿ ನೀವು ಮಾಡಿದಂಥ ಚರ್ಚೆ ಇದೆಯಲ್ಲ, ಅದು ಬಹಳಷ್ಟು ಜನ ನೋಡಿದ್ದಾರೆ. ಜೊತೆಗೆ ಏನಂದರೆ ಎಷ್ಟು ಸಂಗತಿಗಳನ್ನು ತಾವು ಹೇಳಿದ್ರಿ ಅಂತಂದರೆ, ಈ ಅಣುವಾಂಬಗಳ ವಿಚಾರಕ್ಕೆ ಸಂಬಂಧಪಟ್ಟಂಗಿಂದ ಹಿಡಿದು ಇಂದಿರಾ ಗಾಂಧಿಯವರು ಏನಾದರೂ ಒಂದು ಅವಧಿಗೆ ಏನಾದರೂ ಮುಂದುವರೆದು ಬಿಟ್ಟಿದ್ದಿದ್ರೆ
VP ಸಿಂಗ್ ಬರದೇ ಹೋಗಿದ್ದಿದ್ರೆ ಬಹುಶಃ ಏನು ಅಂತಂದರೆ ಅಣ್ವಸ್ತ್ರ ಸಹಿತ ರಾಷ್ಟ್ರ ಪಾಕಿಸ್ತಾನ ಆಗ್ತಾನೇ ಇರಲಿಲ್ಲ ಅನ್ನುವಂಥ ಮಾತಿದೆಯಲ್ಲ. ಇದು ಬಹಳಷ್ಟು ಸಂಗತಿಗಳು ಈಗ ಏನೇನು ಆಗಬಾರ್ದು ಅದೆಲ್ಲವೂ ಕೂಡ ಆಗಿ ಹೋಗಿದೆ. ಈಗ ಇನ್ನೆಂದೂ ಕೂಡ ಆಗಬಾರದು, ಅದಕ್ಕೋಸ್ಕರ ಭಾರತ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಈ ಬಾರಿ ಕೊಡುವಂಥ ಪ್ರತ್ಯುತ್ತರ, ಕೊಡುವಂಥ ಏಟು ಯಾವ ರೀತಿ ಇರಬಹುದು ಅಂತ ಹೇಳಿ ಅಂತೀರಿ ಸರ್? ಇರಬಹುದು ಅನ್ನೋದಕ್ಕಿಂತ ಇರಬೇಕು ಅಂತ ನಾವು ಕರೆಕ್ಟ್ ಒಂದ್ಸಲ. ಯಾಕಂದ್ರೆ ಅದು ನಮ್ಗೆ ಓಕೆ, ನಮ್ಮ ಪೊಲಿಟಿಕಲ್ ಮಿಲಿಟರಿ ಲೀಡರ್ಶಿಪ್ ಏನ್ ಯೋಚನೆ ಮಾಡ್ತಾ ಇದೆ ನಮ್ಗೆ ಪೂರ್ಣವಾಗಿ ಗೊತ್ತಿಲ್ಲ. ಆದ್ರೆ ಆಕ್ಚುಲಿ ಅವರು ಆದ್ರೆ ಅವ್ರು ಕೊಡೋ ಸಿಗ್ನಲ್ಗಳಿದೆಯಲ್ಲ, ಈ ತೊಂದರೆ ಪಾಕಿಸ್ತಾನದ ಬರುವಂತ ತೊಂದರೆ ಪರ್ಮನೆಂಟ್ ಆಗಿ ದೂರ ಆಗ್ಬೇಕು. ನಮಗೆ ನಾವು ಇನ್ನು ಎಷ್ಟು ಜನರೇಷನ್ಗಳು ನಾವು ಈ ಆತಂಕದಲ್ಲಿ ನಾವು ಇರಬೇಕು, ಅದರಿಂದ ನಿಲ್ಲಿಸ್ಬಿಡೋಣ ಅನ್ನೋ ಮಾತುಗಳು ಬರ್ತಾ ಇರೋದ್ರಿಂದ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ ಹಾಕೊಳ್ಳೋಣ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕರ್ನಲ್ ಹರಿ ಅವರು ಸಹ ನಮ್ಮ ಪ್ರಿಪೇರ್ಡ್ನೆಸ್ ಬಗ್ಗೆ ತುಂಬಾ ಚಂದದ ಮಾತುಗಳನ್ನ ಹೇಳಿದ್ರು, ನೀವು ಸಹ ಹೇಳಿದ್ರಿ. ಅದನ್ನ ಮುಂದುವರಿಸಿ ನಾನು ಮಾತಾಡ್ತೇನೆ. ಪಾಕಿಸ್ತಾನವನ್ನ ಡಿಸ್ಇಂಟಿಗ್ರೇಟ್ ಮಾಡೋದು, ಇನ್ಫ್ಯಾಕ್ಟ್ ಅದಕ್ಕೆ ಈಗಾಗಲೇ ಬಲೂಚಿಸ್ತಾನದಲ್ಲಿ ವ್ಯವಸ್ಥೆ ಆಗಿದೆ ನೋಡಿ. ಕಳೆದ ವಾರದವರೆಗೂ ಪಾಕಿಸ್ತಾನಿ ಡಿಫೆನ್ಸ್ ಫೋರ್ಸ್ 40% ಇದ್ದದು ಅಫ್ಘಾನ್ ಬಾರ್ಡರ್ ನಲ್ಲಿ. ಆದ್ರೆ ಮೊನ್ನೆಯಿಂದ ಅವರು ಆಕ್ಚುಲಿ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಆವಾಗ TTP ಹೇಳುತ್ತೇನೋ, ನಾವು ಆಕ್ಚುಲಿ ಶುರು ಮಾಡ್ತೀವಿ ನಮ್ಮ ಆಕ್ಟಿವಿಟೀಸ್ ಅಂತ ಹೇಳ್ದ. ಅಷ್ಟೇ ಅಲ್ಲ, ನಿನ್ನೆ ದಿನ ನಮ್ಮ ಫಾರಿನ್ ಮಿನಿಸ್ಟರ್ ನಲ್ಲಿ ಜಾಯಿಂಟ್ ಸೆಕ್ರೆಟರಿ ಇದಾರಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ಆ ಡೆಸ್ಕ್ ಅನ್ನ ನೋಡ್ಕೊಳ್ಳುವಂತ ಆನಂದ್ ಪ್ರಕಾಶ್ ನಿನ್ನೆ ಕಾಬೂಲ್ ನಲ್ಲಿದ್ರು. ಅಲ್ಲಿ ಅವರು ಆಕ್ಚುಲಿ ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅನ್ವರ್ ಮುತ್ತಾಕಿ ಅವರನ್ನು ಭೇಟಿ ಆದ್ರು. ವಿಷಯಗಳು ನಮ್ಗೆ ಗೊತ್ತದೇನು ಅಂದ್ರೆ ಅವರು ಟ್ರೇಡ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಮಾತಾಡೋದಂತ. ಇನ್ನೊಂದು ಇಂಪಾರ್ಟೆಂಟ್ ರೀಜನಲ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡಿದ್ರು ಅಂತ. ರೀಜನಲ್ ಇಶ್ಯೂ ಅಂದ್ರೆ ಏನು? ಈ ಪ್ರೆಸೆಂಟ್ ಕ್ರೈಸಿಸ್. ಅದರ ಅರ್ಥ ಅಫ್ಘಾನಿಸ್ತಾನ ಇಂಡಿಯಾ ಮತ್ತೆ ಜೊತೆ ಆಗ್ಬೇಕು ಅಂತ. ನಾನು ಬೆಳಿಗ್ಗೆ ಪಾಕಿಸ್ತಾನಿ ಜರ್ನಲಿಸ್ಟ್ ಕಮರ್ ಚೀಮಾ ಅವ್ರ ಮಾತುಗಳನ್ನ ಕೇಳ್ತಾ ಇದ್ದೆ ಅವರದೇ ಚಾನೆಲ್ ನಲ್ಲಿ. ಅವ್ರು ಹೇಳಿದ್ರು, ಇನ್ಫ್ಯಾಕ್ಟ್ ಇದು ಅಫ್ಘಾನಿಸ್ತಾನ ಈ ಟೈಮ್ ನಲ್ಲಿ ಇಂಡಿಯನ್ ಫಾರಿನ್ ಮಿನಿಸ್ಟರ್ ಅಫಿಷಿಯಲ್ ಹೋಸ್ಟ್ ಮಾಡೋದು ಅಥವಾ ಮುಂದಕ್ಕೆ ಹಾಕ್ಬೋದಾಗಿ, ಬೇಡ ಈಗ ಬೇಡ ಅಂತ ಹೇಳ್ಬೋದಾಗಿತ್ತು. ಅದನ್ನ ಕರೆದು ರೀಸನ್ ಇಷ್ಟು ಫಾರಿನ್ ಮಿನಿಸ್ಟರ್ ಮಾತಾಡದ್ದು. ಇದರ ಅರ್ಥ ಪಾಕಿಸ್ತಾನಕ್ಕೆ ಇದು ಎಚ್ಚರಿಕೆಯ ಗಂಟೆ ಅಂತ ಕಮರ್ ಚೀಮಾ ಅವ್ರು ಹೇಳ್ತಾ ಇದ್ರು. ಓಕೆ, ಸೊ ಇದನ್ನ ನೋಡಿದಾಗ ನಾವು ನಮ್ಮ ಕರ್ನಲ್ ಹರಿ ಅವರು ಒಂದು ಮಾತಾಡಿದ್ರಲ್ಲ, ಪಾಕಿಸ್ತಾನ ಸುತ್ತುವರಿಬೇಕು ಅಂತ, ಅದು ನಡೀತಾ ಇದೆ. ಆಯ್ತಾ? ಸೊ ಮತ್ತೆ ಇರಾನ್ ನಮ್ಗೆ ನೆಗೋಷಿಯೇಟ್ ಮಾಡ್ತೀನಿ ಅಂತ ಬಂದ್ ಇರಾನ್ ತಂದೆ ಪ್ರಾಬ್ಲಮ್ ಸಿಕ್ಕಾಕತ್ತು ಬಂದರ್ ಅಬ್ಬಾಸ್ ನಡೆದಂತ ಆ ಎಕ್ಸ್ಪ್ಲೋಷನ್ ಇಂದ. ಅವರು ಏನು ಮಾಡಕ್ಕಾಗಲ್ಲ, ದೂರ ಹೊರಟೋದು. ಮತ್ತೆ ಚೈನಾ ಏನಾಗಿದೆ, ಈ ನವಾಜ್ ಶರೀಫ್ ಶಹಬಾಜ್ ಶರೀಫ್ ಚೈನಾಗಿಗೆ 10 ಬಿಲಿಯನ್ ಯುವಾನ್ಸ್ ಕೊಡಿ ಅಂತ ಮೊನ್ನೆ ಕೇಳಿದ್ರು. ಅಂದ್ರೆ $1.4 ಬಿಲಿಯನ್ ಆಗ್ತದಂತೆ. ಚೈನಾ ಹೇಳ್ತು ಏನು ಕೊಡಲ್ಲ ನಿನಗೆ ಅಂತ. ಆಯ್ತಾ? ಅಂದ್ರೆ ಎಲ್ಲಾ ಕಡೆಯಿಂದ ಪಾಕಿಸ್ತಾನ ಏಕಾಂಗಿ ಆಗ್ತದೆ. ಇದನ್ನ ಉಪಯೋಗಿಸ್ಕೊಂಡು ಬಲೂಚ್ ರೆಬಲ್ಸ್ ಅನ್ನ, KPK ರೆಬೆಲ್ಸ್ ಅನ್ನ ನಾವು ಇನ್ನಷ್ಟು ಎನ್ಕರೇಜ್ ಮಾಡಬೇಕು. ಓಕೆ, ಮತ್ತೆ ಸಿಂಧ್ ನಲ್ಲಿ ಈಗಾಗಲೇ ಇಂಡಸ್ ರಿವರ್ದು ನೀರನ್ನ ನಮಗೆ ಕೊಡ್ತಾ ಇಲ್ಲ ಪಂಜಾಬ್ನವರು ಅಂತ ಹೇಳಿ ಗಲಾಟೆ ಶುರುವಾಗಿದೆ. ಆದ್ರೆ ಇನ್ನಷ್ಟು ಬೆಳೆಸ್ಬೇಕು. ಇನ್ನೊಂದು ಮಾತು ಹೇಳಿಬಿಡ್ತೀನಿ, 1982 ನಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಮಾತು. 71 ನಲ್ಲಿ ಇಂದಿರಾ ಗಾಂಧಿ ಪಾಕಿಸ್ತಾನ ಡಿವೈಡ್ ಮಾಡಿದ್ರು. ಆದ್ರೆ 1982 ನಲ್ಲಿ ಪಾಕಿಸ್ತಾನದ ಜನರಿಗೆ ಅತ್ಯಂತ ಪ್ರಿಯ ಬಲೂಚಿಸ್ತಾನ್, KPK ಮತ್ತು ಸಿಂಧ್ ಅಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಇಂದಿರಾ ಗಾಂಧಿ ಆಗ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ, ಜಿಯಾವುಲ್ ಹಕ್ದು ಆ ಮಿಲಿಟರಿ ರೂಲ್ ಅನ್ನ ಅಂತದ್ದು ಅದು ಅಂತ್ಯ ಮಾಡೋದಕ್ಕೆ ಪಾಕಿಸ್ತಾನಿ ಪೊಲಿಟಿಕಲ್ ಪಾರ್ಟೀಸ್ ಅಂತದ್ದು ಒಂದು MRD ಮೂವ್ಮೆಂಟ್ ಅಂತ, ಮೂವ್ಮೆಂಟ್ ಫಾರ್ ರೆಸ್ಟೋರೇಷನ್ ಡೆಮೋಕ್ರಸಿ ಒಂದು 14 ಪಾರ್ಟಿಗಳು ಸೇರ್ಕೊಂಡು ಮಾಡ್ಕೊಂಡಾಗ ಇಂದಿರಾ ಗಾಂಧಿ ಎಕ್ಸ್ಪ್ರೆಸ್ಡ್ ಓಪನ್ support of that movement. Immediately she became very dear to Pakistanis. ಸಿಂಧಿಗಳು ಮತ್ತೆ ಬಲೂಚಿಗಳು ಪಾಕಿಸ್ತಾನದಿಂದ ಸಸೀಡ್ ಆಗಿ ಇಂಡಿಯಾ ಜೊತೆನಲ್ಲಿ ಕಾನ್ಫೆಡರೇಷನ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವು. ಅದನ್ನ ತಡೆದದ್ದು ಅಮೆರಿಕದ ರೊನಾಲ್ಡ್ ರೀಗನ್. ಸ್ವಲ್ಪ ಎಲೆಕ್ಷನ್ ಏನಾದ್ರು ಮಾಡಿ, ನಕಲಿ ಎಲೆಕ್ಷನ್ ಮಾಡಿ ಜನರನ್ನ ಅಟೆನ್ಷನ್ ಬೇರೆ ಕಡೆ ತಿರುಗಿಸ್ಬಿಡು, ಇಲ್ಲಾಂದ್ರೆ ಪಾಕಿಸ್ತಾನ ಉಳಿಯೋದಿಲ್ಲ ಅಂತ. ಹಾಗೆ ಮಾಡಿನೇ ಜಿಯಾವುಲ್ ಹಕ್ ಆಕ್ಚುಲಿ ಮೊಹಮ್ಮದ್ ಖಾನ್ ಜುನೇಜ್ ಅನ್ನ ಪ್ರೈಮ್ ಮಿನಿಸ್ಟರ್ ಮಾಡದ್ದು. ಓಕೆ, ಅಮೆರಿಕಗೆ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನ ಡಿಸೆಂಟೇಟೆಡ್ ಆಗಿ ಬಲೂಚಿಸ್ತಾನ ಮತ್ತೆ ಸಿಂಧ್ ಇಂಡಿಯಾ ಕಡೆಗೆ ಬಂದ್ಬಿಟ್ರೆ ಅಫ್ಘಾನಿಸ್ತಾನಕ್ಕೆ ಅಮೆರಿಕದ ವೆಪನ್ಸ್ ಹೇಗೆ ಹೋಗ್ತವೆ ಸೋವಿಯತ್ ಆರ್ಮಿ ವಿರುದ್ಧ ಫೈಟ್ ಮಾಡೋದಕ್ಕೆ? ಇದು ಜಿಯೋ ಪೊಲಿಟಿಕಲ್ ಕ್ವೆಶ್ಚನ್. ಬಹುಶಃ ಏನಂದ್ರೆ ಈಗ ಮತ್ತೊಮ್ಮೆ ಅಂತ ದಿನಗಳು ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಲ್ಲಿನ ಪ್ರತ್ಯೇಕತಾವಾದಕ್ಕೆ ಭಾರತ ಬೆಂಬಲ ಕೊಟ್ಟು ಈ ಪಾಕಿಸ್ತಾನ ಛಿದ್ರವಾದರೂ ಕೂಡ ಆಶ್ಚರ್ಯ ಇಲ್ಲ. ಸರ್, ಸಮಯದ ಅಭಾವದಿಂದಾಗಿ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಪ್ರೇಮಶೇಖರ್ಜಿ. ಇನ್ನಷ್ಟು ಸುದೀರ್ಘವಾಗಿ ನಾವು ಇನ್ನೊಂದು ಸರಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಕರ್ನಲ್ PV ಹರಿ ಅವರೇ, ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.